ರಾಜ್ಯದಲ್ಲಿ ಇವತ್ತು ಬರಗಾಲ ಬರ್ತಕ್ಕಂಥ ಮುನ್ಸೂಚನೆ ಎದ್ದು ಕಾಣ್ತಾ ಇವೆ. 15 ದಿನದಲ್ಲಿ ಈ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕದೆ ಹೋದರೆ ಅಫ್ಜಲ್ಪುರದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸಜ್ಜುಗೊಳಿಸಬೇಕು. ಅದ್ರ ಮನ್ಯಾಗ ಅವು ಕಬ್ಬಿಗೆ ನೀರು ಇಲ್ರಿ. ಈಗ ರೈತರು ಏನು ಮಾಡ್ಬೇಕ್ರಿ? ಹಿಂಗಾದ್ರೆ ಹೆಂಗ್ರಿ? ದಿನ ಎಷ್ಟು ಕಿಲೋಮೀಟರ್ ಹೋಗ್ತೀರಿ ಅಂದಾಜು ಮೈಸೂರು? ಈಗ ದಿನ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ಹೋಗಿ ಬರ್ಬೇಕ್ರಿ. ಎಲ್ಲಿ ನೀರು ಇರ್ತಾವ ಅಲ್ಲಿ ಕುರ್ಬಳಿ ವಹಿಸಿದ್ರೆ ರೈತರ ಹಿತವನ್ನು ಕಾಪಾಡಬೇಕಾದಂಥ ಸರ್ಕಾರ, ಈ ಭಾಗದ ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಮುಂದೆ ದೊಡ್ಡ ಮಟ್ಟದ ಜನ ಆಂದೋಲನ ಹೋರಾಟವನ್ನು. ನಾನು ಅಫ್ಜಲ್ಪುರ ತಾಲೂಕಿನ ಉಡಚಾಣ ಬ್ರಿಡ್ಜ್ ಹತ್ರ ಭೀಮಾ ನದಿಯಲ್ಲಿ ಇದ್ದೇವೆ. ಭೀಮಾ ನದಿಯನ್ನು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಸುಮಾರು ಅಫ್ಜಲ್ಪುರ ಮತಕ್ಷೇತ್ರದ 110 ಕಿಲೋಮೀಟ್ರದಲ್ಲಿ ಭೀಮಾ ನದಿಯನ್ನು ಹರಿತಾ ಇದೆ. ಸುಮಾರು 60 ಕಿಲೋಮೀಟ್ರದಷ್ಟು ಭೀಮಾ ನದಿಯನ್ನು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಈ ಭೀಮಾ ನದಿಯನ್ನು ಬತ್ತಿ ಹೋಗಲಿಕ್ಕೆ ಕಾರಣ ಈ ಭಾಗದ ಜನರಿಗೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಲವಾರು ಬಾರಿ ಇದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಇಲ್ಲೇ ಪಕ್ಕದ ನಾವು ನಿಂತ ಸ್ಥಳದಿಂದ ಸುಮಾರು ಒಂದು 25-30 ಕಿಲೋಮೀಟ್ರದಲ್ಲಿ ಮಹಾರಾಷ್ಟ್ರ ಗಡಿಯನ್ನು ಪ್ರಾರಂಭ ಆಗ್ತದೆ. ಇವತ್ತು ಸರ್ಕಾರಗಳು ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕಾದಂಥದ್ದು ಮತ್ತು ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥದ್ದು ಭಾಳ ಅಗತ್ಯ ಇದೆ ಅಂಥೇಳಿ ಸುಮಾರು ವರ್ಷಗಳಿಂದ ಈ ಭಾಗದ ರೈತರು, ಹೋರಾಟಗಾರರು, ಹಲವಾರು ಈ ಭೀಮಾ ನದಿ ತೀರದ ಭಾಗದ ಜನರ ಆಗ್ರಹ ಆದರೂ ಕೂಡ ಸರ್ಕಾರ ಗಂಭೀರವಾಗಿ ಈ ಸಮಸ್ಯೆಯನ್ನು ಪರಿಗಣನೆ ಮಾಡ್ತಾ ಇಲ್ಲ. ನೋಡಿ, ಈ ಭೀಮಾ ನದಿಯ ನೀರನ್ನು ನಂಬಿಕೊಂಡು ಎಡ ಮತ್ತು ಬಲದಂಡೆ, ಈ ಕಡೆ ಬಲದಂಡೆ ಎಡದಂಡೆ ಕಡೆಗೆ ಅಫ್ಜಲ್ಪುರ, ಆ ಕಡೆ ಇಂಡಿ ತಾಲೂಕು ಇದೆ, ಮುಂದೆ ಜೇವರ್ಗಿ, ಸಿಂದಗಿ, ಜೇವರ್ಗಿ, ಆ ಕಡೆ ಗುಲ್ಬರ್ಗ, ಇವೆಲ್ಲ ಸುಮಾರು ಒಂದು 5-6 ತಾಲೂಕುಗಳನ್ನು ಭೀಮಾ ನದಿಯ ಮೇಲೆ ಅವಲಂಬಿತವಾಗಿ ಹಲವಾರು ಜನ ಇವತ್ತು ಕೃಷಿಯನ್ನು ಮಾಡಿಕೊಂಡು, ಕಬ್ಬು ಹಚ್ಕೊಂಡು, ತೋಟಗಾರಿಕೆ ಬೆಳೆಯನ್ನು ಬೆಳ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ಕಬ್ಬನ್ನು ಒಣಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಒಂದು ಹನಿ ಭೀಮಾ ನದಿಯಲ್ಲಿ ಸುಮಾರು 50-60 ಕಿಲೋಮೀಟರ್ನಷ್ಟು ಭೀಮಾ ನದಿಯಲ್ಲಿ ನೀರೇ ಒಂದು ಹನಿಯನ್ನು ಸಿಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇನ್ನು 15 ದಿವಸ ಏನಾದರೂ ಇದೇ ಪರಿಸ್ಥಿತಿ ಮಳೆಯನ್ನು ಬರಲಿಲ್ಲ ಅಂದರೆ ಭೀಮಾ ನದಿಯ ದಡದಲ್ಲಿ ಕಬ್ಬು ಹಚ್ಕೊಂಡಂಥ ರೈತರು ಎಲ್ಲರೂ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಕಬ್ಬು ಸಂಪೂರ್ಣವಾಗಿ ಒಣಗಿ ಹೋಗ್ತವೆ. ಕಬ್ಬು ಒಣಗದು ಅಂದರೆ ರೈತರ ಆರ್ಥಿಕ ಸಂಕಷ್ಟ, ಆರ್ಥಿಕ ದುಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಅವ್ರ ಬದುಕಿಗೆ ಭಾಳ ಸಂಕಷ್ಟ ಬರ್ತದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಮುಂಚೆಯಿಂದನೂ ಕೂಡ ನಿರಂತರವಾಗಿ ಹೋರಾಟವನ್ನು ಭೀಮಾ ನದಿಯ ಹಿತರಕ್ಷಣೆಗಾಗಿ, ಭೀಮಾ ನದಿಯ ನೀರಿಗಾಗಿ ನಾನು ಧ್ವನಿ ಎತ್ತುತ್ತಾ ಬಂದಿದ್ದೇನೆ. ಇವತ್ತು ಮಹಾರಾಷ್ಟ್ರದಿಂದ ಭಾಳ ಜನ ಅನ್ಬೋದು, ಮೊನ್ನೆ ಶಾಸಕರದು ಒಂದು ಪತ್ರಿಕೆ ಹೇಳಿಕೆಯನ್ನು ನಾನು ನೋಡಿದೆ. ಮೊನ್ನೆ MY ಪಾಟೀಲ್ ಅವರು ಹಿರಿಯರಿದ್ದಾರೆ, ಏನಂತ ಕೊಡ್ತಾರೆ ಅಂದರೆ, ನಾನು ಉಜನಿಯಿಂದ ನೀರು ಬಿಡಿಸೋಂಥ ಪ್ರಯತ್ನ ಮಾಡ್ತೀನಿ, ಆಗಲಿಲ್ಲ ಅಂದರೆ ಆಲಿಮಟ್ಟಿ ಮತ್ತು ನಾರಾಯಣಪುರ ಜಲಾಶಯದಿಂದ ನೀರು ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಗೊತ್ತಿರಬೇಕು ಶಾಸಕರಿಗೆ, ಮಾತನಾಡುವುದಕ್ಕಿಂತ ಮುಂಚೆ ಮತ್ತು ಅಲ್ಲಿ ಎಷ್ಟು ನೀರಿದೆ ನಮಗೆ ಬಿಡಿಸ್ಲಿಕ್ಕೆ ಸಾಧ್ಯತೆ ಅದನೋ ಇಲ್ಲೋ ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ಆಲಿಮಟ್ಟಿ ಜಲಾಶಯದಲ್ಲಿ, ಡ್ಯಾಮ್ನಲ್ಲಿ ಬರೀ 3.5-4 TMC ಅಷ್ಟು ನೀರು ಮಾತ್ರ ಇದೆ. ನಾರಾಯಣಪುರದಲ್ಲಿ 5-5.5 TMC ಮಾತ್ರ ನೀರಿದೆ. ನೀವು ಹಾಗಾದರೆ ಭೀಮಾ ನದಿಗೆ ಹೇಗೆ ನೀರು ಬಿಡಿಸ್ತೀರಿ? ಒಂದು ಕಡೆಗೆ ಸಾಧ್ಯನೇ ಇಲ್ಲ. ಇವತ್ತು ನಾರಾಯಣಪುರ, ಆಲಿಮಟ್ಟಿದಿಂದ ನೀರು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಅಂದರೆ ಉಜನಿ ಅಣೆಕಟ್ಟಿನಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಕರ್ನಾಟಕ ಸರ್ಕಾರ, ಇದು ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ, ಒಂದು ತಾಲೂಕಿನ ರೈತರು ಮಾಡ್ತಕ್ಕಂಥ, ಒಬ್ಬ ಶಾಸಕ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಅಲ್ಲ, ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣನೆಯನ್ನು ಮಾಡಬೇಕಾಗ್ತದೆ. ಇಲ್ಲಿ ನಾವೆಲ್ಲರೂ ಕೂಡ ರೈತರ ಹಿತದೃಷ್ಟಿಯಿಂದ, ಯಾವುದೇ ಪಕ್ಷ ಇರಲಿ, ಯಾವುದೇ ನಾಯಕ ಇರಲಿ, ರೈತರ ಹಿತದೃಷ್ಟಿಯಿಂದ ಸರಿಯಾದಂಥ ರೀತಿಯಲ್ಲಿ ಎಲ್ಲಿ ಸಮಸ್ಯೆಗೆ ನಮಗೆ ಪರಿಹಾರ ಇದೆ ಅನ್ನೋದನ್ನು ತಿಳ್ಕೊಂಡು, ಅರ್ಥವನ್ನು ಮಾಡಿಕೊಂಡು ರೈತರ ಹಿತವನ್ನು ಕಾಪಾಡುವಂಥ, ಭೀಮಾ ತೀರದ ಜನತೆಯ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ.